Hey everyone, you're watching News Insights. MD ಅವರು ತುಂಬಾ ಮುತುವರ್ಜಿ ವಹಿಸಿ ಎಷ್ಟು ಜನಕ್ಕೆ ನಮ್ಗೆ ಪಾಪ ಅವರು ಮಾಡ್ಬೇಕಂತಿರಲ್ಲ, ಆದ್ರೂ ನಮ್ ಸಮಾಜ ಮ್ಯಾಗ ಒಂದು ಪ್ರೀತಿ ಇಟ್ಕೊಂಡು ಎಷ್ಟು ಸಿಗ್ಬೇಕು ಕೊಟ್ಟಿದ್ದಾರೆ. ಅಲ್ಲ, ಎಲ್ಲರಿಗೂ ತಲುಪ್ಸಕ್ಕಾಗಲ್ಲ ನಾವು ಯೋಜನೆಗಳು. ಬಟ್ ಮುಂದಿನ ನಿರ್ಮಾಣಗಳಲ್ಲಿ ಈಗ ಒಂದು 30 ಕೋಟಿ ಅನುದಾನ ಇದೆ. ಮುಂದಿನ ನಿರ್ಮಾಣಗಳಲ್ಲಿ ಡಿಸೆಂಬರ್ ಅಡಿಷನಲ್ ಅನುದಾನ ಇನ್ನೊಂದು 20 ಕೋಟಿ ತಗೊಂಡ್ ಬಂದು ಉಳಿದಿಂದ ಎಲ್ಲರಿಗೂ ಯೋಜನೆಗಳನ್ನ ತೋರಿಸ್ತೇವೆ. ಉಪ್ಪು ತಯಾರಿಕೆ ಅಂತ ಹೇಳಿದ್ರಲ್ಲ, ಅದನ್ನು ನಮ್ ಪ್ಲಾನ್ ಅಲ್ಲಿ ಇದೆ. ಸ್ವಾಮೀಜಿ ನಾವು ಎಲ್ಲ CM ಹತ್ರ ಮಾತಾಡಿದ್ದಾರೆ. ನಾವು ಒಂದು ನಿಯೋಗ ಹೋಗ್ತಿದ್ದೀವಿ CM ಹತ್ರ. ನಮ್ಮ ಶಾಸಕರು ಪುಟ್ಟರಂಗ ಶೆಟ್ಟರು, ವೆಂಕೋಬ್ ಅವರು, ನಮ್ಮ ಸ್ವಾಮೀಜಿ ಎಲ್ಲ ಹೋಗಿ ಅದನ್ನ CM ಹತ್ರ ಮಾತಾಡ್ಕೊಂಡು ಬರ್ತೀವಿ. ಬೇರೆ ಕಂಪನಿಗಳು ತಯಾರಿಸ್ತವೆ. ಈಗಿನ ಜನರೇಷನ್ ಅಲ್ಲಿ ಇಲ್ಲ. ಅದು ಈಗಿನ ಜನರೇಷನ್ ಅವ್ರಿಗೆ ಉಳಿಲಿ ಅಂತೇಳಿ ಅದಕ್ಕೊಂದು ರೆಡಿ ಮಾಡ್ಬಿಟ್ರು, ಎಲ್ಲರಿಗೂ ಗೊತ್ತಾಗ್ಲಿ ಅಂತೇಳಿ ಅದಕ್ಕೊಂದು ಯೋಜನೆ ರೂಪಿಸ್ತಾ ಇದೀವಿ. ಜೆಟ್ ನ ಕೊಡಿ ಅಂತೇಳಿ ಕೇಳ್ತಾ ಇದೀವಿ, ಎಕ್ಸ್ಟ್ರಾ ಅನುದಾನ ನಿಗಮಕ್ಕೆ. ಇರೋದು 2 ವರ್ಷ, ನಮ್ಗೆ 2 ವರ್ಷ ಅವಧಿ. ಆಲ್ರೆಡಿ 7 ಯೋಜನೆಗಳಿದಾವೆ. ಇನ್ನೊಂದು 4-5 ಯೋಜನೆಗಳು ಮಾಡ್ಬೇಕಂತೇಳಿ ನಮ್ ತಲೆಯಲ್ಲಿದೆ. ಬಟ್ ಅದನ್ನ ಸರ್ಕಾರ ಹೆಂಗ್ ಪರಿಗಣಿಸೋದು ಆ ತರ ನೋಡ್ಬೇಕು. ಈಗ ತಾವು ರಾಜ್ಯ ಪ್ರವಾಸ ಈ ಜಿಲ್ಲೆ ಪ್ರವಾಸ ಮಾಡಿ ಬಂದಿದ್ದೀನಿ. 1 ತಿಂಗಳಲ್ಲಿ 15,000 ಗಾಡಿ ರನ್ನಿಂಗ್ ಆಗಿದೆ ನಂದು. 5 ಸಾರಿ ಬೆಳಗಾಂ ಜಿಲ್ಲೆಗೆ ಹೋಗಿದ್ದೀನಿ. ಚೆನ್ನಾಗಿ ಹೆಂಗೆ ಹೆಲ್ಪ್ ಮಾಡ್ತೀರಾ ಸರ್ ಫ್ಯೂಚರ್? ಅಲ್ಲ, ಜನಗಳಿಗೆ ಆಯ್ತು, ನಮ್ ಸಮಾಜಕ್ಕೆ ಅಲ್ಲ ಅದೇ ನನ್ನ ಕಡೆಯಿಂದ ಏನಾಗ್ತದೆ, ಏನ್ ಯೋಜನೆಗಳು ತಲುಪಿಸೋದು ಕಟ್ಟುನಿಟ್ಟಾಗಿ ಯಾರು ಬಡವರು ಇದ್ದಾರೆ ಅವ್ರಿಗೆ ತಲುಪಿಸುವಂತ ಯೋಜನೆ ಒಂದು ಇದು ಮಾಡ್ತೇವೆ. ಆಯ್ತಲ್ಲ ಸರ್, ಥ್ಯಾಂಕ್ ಯು.